ಕ್ವಿಕ್ 25ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಸಿದ್ದರಾಮಯ್ಯ ದೀರ್ಘಾವಧಿಯ ಸಿಎಂ ಆಗ್ಲಿ ಅಂತ ನಾನು ಹಾರೈಸ್ತೀನಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ 5 ವರ್ಷದ ಆಡಳಿತ ಪೂರ್ಣಗೊಳಿಸಿದರೆ ಸಹಜವಾಗಿ ದಾಖಲೆ ಆಗುತ್ತೆ. ಶಾಸಕರು ಸಿದ್ದರಾಮಯ್ಯರನ್ನ ಸಿಎಲ್ಪಿ ನಾಯಕರಾಗಿ ಆಯ್ಕೆ ಮಾಡಿದ್ರು. ಆಗ ಹೈಕಮಾಂಡ್ 2.5 ವರ್ಷ ಅಧಿಕಾರ ಅಂತೇನೂ ಹೇಳಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಪೂರ್ಣಾವಧಿ ಮುಖ್ಯಮಂತ್ರಿಯಾಗೇ ಇರ್ತಾರೆ. ದೇವರಾಜ್ ಅರಸು 7 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿದ್ರು. ಸಿದ್ದರಾಮಯ್ಯ 10 ವರ್ಷ ಸಿಎಂ ಆಗಿರ್ತಾರೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಅಲ್ಲದೆ ಸದ್ಯಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಸಿಎಂ ಆಗಿ 10 ವರ್ಷ ಇರ್ತಾರೋ 20 ವರ್ಷ ಇರ್ತಾರೋ ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ, ಅವರಲ್ಲೇ ಪ್ರಶ್ನೆ ಮಾಡ್ತಿರೋದು ಅಂತ ಕಾಂಗ್ರೆಸ್ ಪಟ್ಟದ ಆಟಕ್ಕೆ ಮಾಜಿ ಸಚಿವ ಸಿಟಿ ರವಿ ಕಾಲೆಳೆದಿದ್ದಾರೆ. ಸಿಎಂ ದೇವರಾಜ್ ಅರಸು ದಾಖಲೆ ಮುರಿತಾರೋ ಗೊತ್ತಿಲ್ಲ, ಆದರೆ ಭ್ರಷ್ಟಾಚಾರ, ಬೆಲೆ ಏರಿಕೆಯಲ್ಲಿ ದಾಖಲೆ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಮೆಟ್ರೋ ಪಾಸ್ಗಳಲ್ಲೂ ಬಿಎಂಆರ್ಸಿಎಲ್ ಭಾರೀ ಸುಲಿಗೆ ಮಾಡ್ತಾ ಇದೆ. 1 ಡೇ, 3 ಡೇ, 5 ಡೇ ಪಾಸ್ಗಳಿಗೆ ಮನಸೋ ಇಚ್ಛೆ ದರವನ್ನು ನಿಗದಿ ಮಾಡಲಾಗಿದೆ. ಪಾಸ್ಗಳ ಮೂಲಕ ಬಿಎಂಆರ್ಸಿಎಲ್ ದೋಚ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಸಿಮೆಂಟ್ ಮಿಕ್ಸರ್ ವಾಹನ, ಗೂಡ್ಸ್ ವಾಹನ ಡಿಕ್ಕಿಯಾಗಿ ಇಬ್ಬರು ಸಜೀವ ದಹನವಾದ ಘಟನೆ ಕೊಪ್ಪಳ ಕುಷ್ಟಗಿ ತಾಲೂಕಿನ ನಂದಾಪುರ ಬಳಿ ನಡೆದಿದೆ. ಡಿಕ್ಕಿಯಾದ ರಭಸಕ್ಕೆ ಗೂಡ್ಸ್ ವಾಹನದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಸಿದ್ದಪ್ಪ ಹಾಗೆ ಅಂಜಪ್ಪ ಎಂಬುವರಿಬ್ಬರು ಸಜೀವ ದಹನವಾಗಿದ್ದಾರೆ. ಬೆಳಗಾವಿ ತಾಲೂಕಿನ ಬಸರಿಕಟ್ಟಿ ಗ್ರಾಮದಲ್ಲಿ ಫಿನಾನ್ಸ್ ಮ್ಯಾನೇಜರ್ ವಂಚನೆಯಿಂದ ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಯಶವಂತ್ ಎಂಬಾತ ಮಣಪುರಂ ಫಿನಾನ್ಸ್ನಲ್ಲಿ 7 ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದ. ಆದರೆ ಮ್ಯಾನೇಜರ್ ಗಣೇಶ್ ತಾವೇ ಖುದ್ದಾಗಿ ಮನೆ ಬಳಿ ಬಂದು 4 ಕಂತಿನ ಹಣವನ್ನ ಸಂಗ್ರಹಿಸಿದ್ರು. ಆದರೆ ಆ ಹಣವನ್ನ ಫಿನಾನ್ಸ್ಗೆ ಜಮೆ ಮಾಡದೆ ಮ್ಯಾನೇಜರ್ ವಂಚಿಸಿದ್ದು, ಇದೀಗ ಗ್ರಾಹಕ ಯಶವಂತ್ ಮನೆ ಬೀಗ ಕೊಡುವುದಕ್ಕೆ 6,30,000ಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಪಕ್ಕದ ಮನೆಯ ಮಾಲೀಕ ಜಾಗ ಒತ್ತುವರಿ ಮಾಡಿಕೊಂಡು ಗೋಡೆಯನ್ನು ನಿರ್ಮಿಸಿದ್ದಾರೆ. ಅಧಿಕಾರಿಗಳು ಲಂಚ ತೆಗೆದುಕೊಂಡು ಕೆಲಸ ಮಾಡಿಲ್ಲ, ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ, ನೀವೇ ನನ್ನ ಪಾಲಿನ ದೇವರು ಅಂತ ಉಲ್ಲೇಖಿಸಿ ಉಪಲೋಕಾಯುಕ್ತರಿಗೆ ಹಾವೇರಿ ಹಿರೇಕೆರೂರು ತಾಲೂಕಿನ ಚಿಕ್ಕೆಕೆರೂರು ಗ್ರಾಮದ ಮಹಾಲಕ್ಷ್ಮಿ ಹೊಳಲಕೇರಿ ಎಂಬ ನೊಂದ ಮಹಿಳೆ ಪತ್ರ ಬರೆದಿದ್ದಾರೆ. ಬೆಂಗಳೂರು ಚಾಮರಾಜಪೇಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹುಂಡಿ ಕಳ್ಳತನ ಮಾಡಿದ್ದ ಇಬ್ಬರನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸ್ಕೂಟರ್ನಲ್ಲಿ ಬಂದಿದ್ದಂತ ಇಬ್ಬರು ಕದೀಮರು ಹುಂಡಿಯನ್ನ ಕದ್ದು ಪರಾರಿಯಾಗಿದ್ದಾರೆ. ಬಂಧಿತ ಇಬ್ಬರು ಅಪ್ರಾಪ್ತ ಹುಡುಗರು ಅನ್ನೋದಾಗಿ ತಿಳಿದು ಬರ್ತಾ ಇದೆ. ಬಳ್ಳಾರಿ ಸಿರುಗುಪ್ಪ ತಾಲೂಕಿನ ಉಳೂರು ಗ್ರಾಮದಲ್ಲಿ ಬೇವಿನ ಮರದಲ್ಲಿ ಹಾಲಿನ ರೀತಿಯ ನೊರೆ ಕಾಣಿಸಿಕೊಂಡಿದೆ. ಹಾಲಿನ ನೊರೆ ನೋಡಿ ಆಶ್ಚರ್ಯಗೊಂಡಂತ ಜನ ಬೇವಿನ ಮರಕ್ಕೆ ಕುಂಕುಮ, ಭಂಡಾರ ಹಚ್ಚಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ತೋಟಗಾರಿಕಾ ಇಲಾಖೆಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಪ್ರಯಾಣಿಕರ ಸೋಗಿನಲ್ಲಿ ರೈಲಿನಲ್ಲಿ ಕಳ್ಳತನ ಮಾಡ್ತಾ ಇದ್ದ 4 ಬಂಧಿಸುವಲ್ಲಿ ಮೈಸೂರು ರೈಲ್ವೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. 20 ವರ್ಷದ ಅಪ್ರಾಪ್ತ ಸುಹೇಲ್ ಖಾನ್ ಸೇರಿ ಒಟ್ಟು 4 ಬಂಧಿಸಿದ್ದಾರೆ. ಈ ಸಂಬಂಧ ಮೈಸೂರು ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಯಾಗ್ರಾಜ್ ಮಹಾಕುಂಭಮೇಳದ ಪುಣ್ಯಸ್ನಾನದಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಭಾಗಿಯಾಗಿದ್ದರು. ಪುಣ್ಯಸ್ನಾನದ ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಆಪ್ತರ ಜೊತೆಗೆ ಮಹಾಕುಂಭಮೇಳದಲ್ಲಿ ಭಾಗಿಯಾಗಿದ್ದರು. ವಕ್ಫ್ ತಿದ್ದುಪಡಿ ಮಸೂದೆ ವರದಿ ಮಂಡನೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಅಭಿಪ್ರಾಯಗಳನ್ನು ನೆಲಸಮ ಮಾಡಿರುವಂತಹ ನಕಲಿ ವರದಿಯನ್ನ ವಿರೋಧ ಪಕ್ಷಗಳು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ವರದಿಯನ್ನ ಮತ್ತೆ ಜಂಟಿ ಸಂಸದೀಯ ಸಮಿತಿಗೆ ವಾಪಸ್ ಕಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇಂದು ಹೊಸ ಆದಾಯ ತೆರಿಗೆ ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸಲಾಗುತ್ತೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆಯನ್ನ ಮಂಡಿಸಲಿದ್ದಾರೆ. 1961ರ ಆದಾಯ ತೆರಿಗೆ ಕಾಯ್ದೆ ಬದಲಿಗೆ ಹೊಸ ಮಸೂದೆ ಜಾರಿಗೆ ಬರಲಿದೆ. ಹೊಸ ಮಸೂದೆಯು 622 ಪುಟಗಳು, 536 ವಿಭಾಗಗಳನ್ನು ಹೊಂದಿದೆ. ಅಮೆರಿಕ ಪ್ರವಾಸದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಲಿದ್ದಾರೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದ ಬಳಿಕ ಮೋದಿ ಅವರ ಮೊದಲ ಭೇಟಿ ಇದಾಗಿದೆ. ಮಾತುಕತೆ ವೇಳೆ ವ್ಯಾಪಾರ, ಸಹಕಾರ, ರಕ್ಷಣೆ, ಇಂಧನ, ಭದ್ರತೆ, ತಂತ್ರಜ್ಞಾನ ಕ್ಷೇತ್ರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ನಾಯಕರಾಗಿ ರಜತ್ ಪಾಟಿದಾರ್ ಆಯ್ಕೆಯಾಗಿದ್ದಾರೆ. ವಿರಾಟ್ ಕೊಹ್ಲಿ, ಕೃಣಾಲ್ ಪಾಂಡ್ಯ ಕೂಡ ನಾಯಕ ಸ್ಥಾನಕ್ಕೆ ಪೈಪೋಟಿಯಲ್ಲಿದ್ರು ಎನ್ನಲಾಗ್ತಾ ಇತ್ತು. ಆದರೆ ಕೊನೆಗೆ ರಜತ್ ಪಾಟಿದಾರ್ಗೆ ಮಣೆ ಹಾಕಲಾಗಿದೆ. ಭಯಾನಕ ಅಪಘಾತದಲ್ಲಿ ಗಾಯಗೊಂಡಿದ್ದ ಭಾರತೀಯ ಕ್ರಿಕೆಟ್ ತಂಡದ ಆಟಗಾರ ರಿಷಬ್ ಪಂತ್ ಅವರನ್ನ ರಕ್ಷಿಸಿದ್ದ ರಜತ್ ಕುಮಾರ್ ಎಂಬಾತ ಪ್ರೇಯಸಿ ಜೊತೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ. ಕೀಟನಾಶಕ ಸೇವಿಸಿ ಪ್ರೇಮಿಗಳಿಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ರು. ದುರಾದೃಷ್ಟವಶಾತ್ ಪ್ರೇಯಸಿ ಮನು ಕಶ್ಯಪ್ ಮೃತಪಟ್ಟಿದ್ದಾರೆ.